ಇದೆ. ಜಮೀರ್ ಅಹಮದ್ ಖಾನ್ ಅವರು ಕೂಡ ಅಲ್ಪಸಂಖ್ಯಾತ ಸಮುದಾಯದ ಪ್ರಬಲ ನಾಯಕರು. ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅನ್ನೋ ಒಂದು ದೊಡ್ಡ ಒತ್ತಾಯ ಅವರ ಬೆಂಬಲಿಗರಿಂದ ಅಭಿಮಾನಿಗಳಿಂದ ಕೇಳಿ ಬರ್ತಾನೆ ಇದೆ. ಅವರು ಸಂಪುಟಕ್ಕೆ ಸೇರ್ಪಡೆ ಆಗ್ಬೇಕಾ? ನಿಮ್ಮ ಒಪಿನಿಯನ್ ಏನು? ಖಂಡಿತವಾಗಿಯೂ ಅವ್ರಿಗೆಲ್ಲ ಅರ್ಹತೆ ಇದೆ. ಇದರಲ್ಲಿ ಅರ್ಧ ಪ್ರತಿಯೊಂದು ಪಕ್ಷ ನೋಡ್ತದೆ. ಪಕ್ಷ ನೋಡಿ ಅವ್ರದ್ದಾದ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತದೆ. ಯಾರು ಮಾಸ್ ಲೀಡರ್, ಯಾರಿಗೆ ಜನ ಮೇಲೆ ಅಭಿಪ್ರಾಯ ಇದೆ. ಕರೆಕ್ಟ್. 10 ಜನ ಮುರ್ದಾಬಾದ್ಗೆ ತಕ್ಷಣ ನಾವು ಸೋಲೋದು ಕೂಡ ಇಲ್ಲ. ಅಲ್ಲಿ ಸೈಲೆಂಟ್ ಅಭಿಪ್ರಾಯ ಮತ್ತು ಸೈಲೆಂಟ್ ಅಡ್ವೈಸರ್ಸ್ ಮತ್ತು ಸೈಲೆಂಟ್ ವೋಟರ್ಸ್ ಇದ್ದಾರೆ. ಮತ್ತು ಎಲ್ಲವನ್ನು ಕೂಡ ನೋಡಿ ಪಕ್ಷದ ತೀರ್ಮಾನ ಮಾಡ್ತಾರೆ. ನಮ್ಮ ಕಾಂಗ್ರೆಸ್ನಲ್ಲಿರುವ ಪ್ರತಿಯೊಬ್ಬ ಶಾಸಕನು ಕೂಡ ಮಂತ್ರಿ ಆಗುವ ಅರ್ಹತೆ ಇದೆ. ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ. ಅವ್ರಿಗೆ ಸಿಗುತ್ತೆ ಅಂತ ಅನ್ಸುತ್ತಾ ಜಮೀರ್ ಅಹಮದ್ ಅವರಿಗೆ? ಯಾಕೆ ಸಿಗಬಾರ್ದು? ಎಲ್ಲರಿಗೂ ಕೂಡ ಅವಕಾಶ ಇದೆ. ಮತ್ತೆ ನಮ್ಗೆ ಬಹುಶಃ ನಮ್ಮ ಮನೆ ಬರೆದ್ರಿ ಏನು ಬರ್ದಿಟ್ಟಿದ್ರೆ ಅಲ್ಲಿಗೆ ನಾವು ಬಂದು ನಿಲ್ಲುವಂತ. ಡಿಲೇಡ್ ಅಂತ ಡಿಲೇಡ್ ಅವ್ರಿಗೆ ಮಾತ್ರ, ಎಲ್ಲರಿಗೂ ಕೂಡ ಡಿಲೇ ಆಗಿದೆ ಅಲ್ಲ. ಈಗ ತನ್ವೀರ್ 6 ಟೈಮ್ ಆಯ್ತು. ಕರೆಕ್ಟ್. ರಿಜ್ವಾನ್ NSU ಇಂದ ಹಿಡಿದುಕೊಂಡು ಯೂತ್ ಕಾಂಗ್ರೆಸ್ ಹಿಡಿದುಕೊಂಡು MP 2 ಸಲ ಕಂಟೆಸ್ಟ್ ಮಾಡಿಕೊಂಡು ಉತ್ತಮವಾದ ಹೆಸರು ಪಡೆದುಕೊಂಡು ಅವರು ಕೂಡ ಇರ್ತದೆ. NA ಹ್ಯಾರಿಸ್ 4 ಸಲ ಆಯಿತು. ಸಲೀಂ ಅಹಮದ್ NSY ಯೂತ್ ಕಾಂಗ್ರೆಸ್ ವರ್ಕಿಂಗ್ ಪ್ರೆಸಿಡೆಂಟ್, ಅದ ನಂತರ ಅಲ್ಲಿ ನಿಂತು ಇವತ್ತು ಗೆದ್ದು ಅವರು ಇದ್ದಾರೆ. ಆಸಿಫ್ ಸೇಠ್ ಖರೀಜ ಕಮಲ್ ಇಸ್ಲಾಂನ ಮನೆಯವರು. ರೇಮ್ ಖಾನ್ಗೆ 1 ಸಲ ಆಗಿದೆ. ಮತ್ತೆ ಸೊ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಅವಕಾಶ ಸಿಕ್ಕಿದೆ. ಮತ್ತೆ ಒಂದೇನಂತ ಹೇಳಿದ್ರೆ, ಅಲ್ಲ ಸರ್, ನೀವು ಹೇಳ್ತಾ ಇರೋದನ್ನ ನೋಡಿದ್ರೆ ಜನ ಹೆಂಗ ಇಷ್ಟು ಜನರ ಹೆಸರು ಹೇಳಿದ್ರಿ ನೀವು, ಅಲ್ಪಸಂಖ್ಯಾತ ಸಮುದಾಯದವರು ಅಷ್ಟೆಲ್ಲ ಕ್ಯೂ ಅಲ್ಲಿ ಇದ್ದಾರೆ, ಇವ್ರಿಗೆ ಇನ್ನೂ ಕೊಡ್ಬೇಕಾ ಅನ್ನೋಂಗಿದೆ. ಇಲ್ಲ ಇವರಿಗೆ ಕೂಡ ಅರ್ಹತೆ ಇದೆ, ಯಾಕೆ ಕೊಡಬಾರ್ದು? ನಿಮ್ಗೆ ಅನ್ಸುತ್ತಾ ದಕ್ಷಿಣ ಉಪಚುನಾವಣೆಯಲ್ಲಿ ಜಮೀರ್ ಅಹಮದ್ ಖಾನ್ ಏನಾದ್ರು ತಪ್ಪು ಮಾಡಿದ್ದಾರೆ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ? ನನ್ನ ಅನಿಸಿಕೆ ಮುಖ್ಯ ಅಲ್ಲ. ಓಕೆ, ಪಕ್ಷದ ಎಲ್ಲ ಮಾಹಿತಿ ಇದೆ ಅಲ್ಲ, ಪಕ್ಷದ ತೀರ್ಮಾನ ತಗೊಳ್ತಾರೆ. ಏನಿದ್ರು ಬಣ್ಣ ಎಲ್ಲ ಒಂದು ಕುಟುಂಬ ಹೇಳ್ಬಾರ್ದು ಅಂತಾನೂ ಇಲ್ಲ. ಇಲ್ಲ ಇದೆಲ್ಲ ನಾವು ಕುಟುಂಬ. ಹೆಚ್ಚು ಕಮ್ಮಿ ಇದ್ದರೆ ಮನುಷ್ಯ ಇದ್ದರೆ ಸಾಬ್ ಹೆಚ್ಚು ಕಮ್ಮಿ ಆಗೇ ಆಗ್ತದೆ. ಅಲ್ಲಿ ಆಗದಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವೆಲ್ಲರೂ ಕೂಡ ಅದನ್ನ ಸರಿಪಡಿಸಲು ಜೊತೆಯಲ್ಲಿ ನಾವು ಮುಂದೆ ಹೋಗುವಂತದ್ದು. ಕಾಂಗ್ರೆಸ್ನಿಂದಾಗಿ ನಾವಿದ್ದೆ ಹೊರತು ನಮ್ಮಿಂದಾಗಿ ಕಾಂಗ್ರೆಸ್ ಇಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಅದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಇದರಲ್ಲಿ ನಾನು ಇವತ್ತು ಗುಲ್ಬರ್ಗ, ಚಿಕ್ಕಮಗಳೂರು ಆ ಜಿಲ್ಲೆದ ಯಾವುದೇ ಕಡೆಗೆ ಹೋಗಿ, ನೀವು ಇಲ್ಲಿ ಬೆಂಗಳೂರಲ್ಲಿ ಹೋಗಿ, ನಾವು ಬೆಳಿಗ್ಗೆ ಹೋದಾಗ 3 ಗಂಟೆಗೆ ಮುಟ್ಟು 4 ಗಂಟೆಗೆ ಬೆಳಿಗ್ಗೆ ಮುಟ್ಟಿದ್ರು ಕೂಡ ಅಲ್ಲಿ ಐಬೇಲಿ ಕಾಯ್ತಾರೆ. ಬೆಳಿಗ್ಗೆ ಬಂದ ಹಾರ, ಅದು ಮಾಲೆ, ಶಾಲ್ ತಂದು ಅವ್ರ ಪಾಪ ಮನೆಯಿಂದ ದೂರದ ಎದ್ದು ಬಂದು ಕಾದು ನಿಂತು ನಮ್ಮನ್ನು ಸತ್ಕರಿಸಿ ಒಂದು ಯಾಕೆ ಅದು ಕಾಂಗ್ರೆಸ್ ಕುಟುಂಬ. ಕಾಂಗ್ರೆಸ್ ನಾಯಕರು ಬಂದಿದ್ದಾರಂತೆ ಎಲ್ಲ ಕೂಡ ಬರ್ತಾರೆ. ನಾನು ನಾಳೆ ಕಾಂಗ್ರೆಸ್ ಬಿಟ್ಟು ಹೋಗ್ಲಿ ನೋಡಿ 10 ಜನ ಬರಲಿ. ಎಷ್ಟೋ ಜನ ನೋಡಿ, ಕಾಂಗ್ರೆಸ್ಗಿಂತ ದೊಡ್ಡವರು, ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಅಲ್ಲ, ಇದನ್ನ ಎಲ್ಲರೂ ಹೇಳ್ತಾರೆ, ಅದನ್ನ ಎಲ್ಲರೂ ಪಕ್ಷಕ್ಕೆ ಅನುಗುಣವಾಗಿ ನಾವು ಇರಬೇಕು ಮತ್ತು ನಮ್ಮಲ್ಲಿ ತಾಳ್ಮೆ ಬೇಕು. ನನ್ನ ತಂದೆಯವರು 72ರಲ್ಲಿ ಶಾಸಕರಾಗಿದ್ದರು. 78ರಲ್ಲಿ ರೆಕಾರ್ಡ್ ಮಾರ್ಜಿನಲ್ಲಿ ವಿನ್. 83ಯಲ್ಲಿ ಸಿಟ್ಟಿಂಗ್ MLAಗೆ ಸೀಟ್ ಇಲ್ಲ. ಎಲ್ಲಿ ಕೂಡ ತಾಳ್ಮೆ ತಪ್ಪಲಿಲ್ಲ. 16 ವರ್ಷ ಪಕ್ಷದಲ್ಲಿ ದುಡಿದ್ರು. ಮತ್ತೆ ಪಕ್ಷ ಕರೆದು ಕೊಟ್ಟಿದೆ. ಆಫ್ಟರ್ 16 ಇಯರ್ಸ್ ಪಕ್ಷ ಕರೆದವರಿಗೆ ಟಿಕೆಟ್ ಕೊಟ್ಟು ಮತ್ತೆ ಗೆಲ್ಲಿಸಿದೆ. ಅವರು ತಾಳ್ಮೆ ವಹಿಸಿದ ಕಾರಣ ನನಗೊಂದು ಅವಕಾಶ ಆಯಿತು. ಅವತ್ತು ನಾನು ರೆಕಾರ್ಡ್ ಮಾರ್ಜಿನ್ ನಾನು ವಿನ್ ಆಗಿದ್ದೇನೆ, ನಾನು ಸಿಟ್ಟಿಂಗ್ ಕೊಡಲಿಲ್ಲ ಅಂತ ಹೇಳಿಕೊಂಡು ಪಕ್ಷ ವಿರೋಧ ಚಟುವಟಿಕೆ ಮಾಡೋದಾ ಅಥವಾ ಇನ್ನೊಂದು ಮಾಡ್ತಿದ್ರೆ ಮತ್ತೆ 16 ವರ್ಷ ಕೂಡ ನಮಗೆ ಚಾನ್ಸು ಇರಲಿಲ್ಲ. ಅದರಿಂದ ನನಗೂ ಚಾನ್ಸು ಕೂಡ ಕಡಿಮೆ ಆಗ್ತಿತ್ತು. ಅವತ್ತಿನ ತಾಳ್ಮೆಯೇ ಇವತ್ತು ಫಲ.